ಲೋಕಸಮರ ಒಂದನೇ ಹಂತಕ್ಕೆ ಎಲ್ಲರ ಕಣ್ಣು ತಮಿಳುನಾಡು ಮೇಲೆ ಇದೆ. ತಮಿಳುನಾಡಿನ 39 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ವೋಟಿಂಗ್ ನಡೆಯುತ್ತೆ. ಸೊ ಈ ಲೋಕಸಮರದ ಒಂದನೇ ಹಂತಕ್ಕೆ ಎಲ್ಲರ ಕಣ್ಣು, ಎಲ್ಲರ ಚಿತ್ತ ತಮಿಳುನಾಡಿನತ್ತ ಇದೆ. ತಮಿಳುನಾಡಿನ 39 ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ವೋಟಿಂಗ್. ಡಿಎಂಕೆ ಮತ್ತು ಕಾಂಗ್ರೆಸ್ ಮೈತ್ರಿಕೂಟದ ನಾಗಾಲೋಟದ ವಿಶ್ವಾಸ ಜಾಸ್ತಿ ಇದೆ. ತಮಿಳುನಾಡಿನಲ್ಲೇ ಇಂಡಿಯಾ ಮೈತ್ರಿಕೂಟಕ್ಕೆ ಅತಿ ಹೆಚ್ಚು ಸ್ಥಾನ ಸಿಗುತ್ತೆ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಎಲ್ಲ ಸ್ಥಾನ ಗೆಲ್ಲುವಂಥ ವಿಶ್ವಾಸದಲ್ಲಿ ಸಿಎಂ ಸ್ಟಾಲಿನ್ ಮತ್ತು ಮೈತ್ರಿ ಪಡೆಯರಿದ್ದಾರೆ. ಕಳೆದ ಬಾರಿಯಂತೆ ಈ ಬಾರಿಯೂ ಗೆಲುವಿನ ವಿಶ್ವಾಸದಲ್ಲಿ ಮೈತ್ರಿ ಇದೆ. ಮತ್ತೊಂದು ಕಡೆ ಈ ಬಾರಿ ಭರ್ಜರಿ ಪ್ರದರ್ಶನದ ನಿರೀಕ್ಷೆಯಲ್ಲಿ ಎನ್ಡಿಎ ಇದೆ. ತಮಿಳುನಾಡಿನಲ್ಲಿ ಈ ಬಾರಿ ಕಮಲ ಪಡೆ ಕಮಾಲ್ ಮಾಡುತ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂತಂದ್ರೆ ಒಂದು ಕಡೆ ಕಳೆದ ಬಾರಿ ಆದಂಥ ಪಿಕ್ಚರ್ ಈ ಬಾರಿಯೂ ಬರುತ್ತೆ ಅನ್ನುವಂಥ ನಿರೀಕ್ಷೆಯಲ್ಲಿ ಈ ಇಂಡಿ ಮೈತ್ರಿಕೂಟದ ನಾಯಕರಿದ್ರೆ, ಮತ್ತೊಂದು ಕಡೆ ಬಿಜೆಪಿ ಕೂಡ ಇದನ್ನು ಬಹಳ ಗಂಭೀರವಾಗಿ ಪರಿಗಣಿಸಿದೆ. ಅದರಲ್ಲೂ ತಮಿಳುನಾಡಿಗೆ ಬಂದು ಪ್ರಚಾರ ಮಾಡುವಂಥದ್ದು ಹೋಗುವಂಥದ್ದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಇನ್ನು ತಮಿಳುನಾಡಿನಲ್ಲಿ ಕಮಲ ಅರಳಿಸೋದಕ್ಕೆ ನರೇಂದ್ರ ಮೋದಿ ಪಣ ತೊಟ್ಟಿದ್ದಾರೆ. ತಮಿಳುನಾಡಿನಲ್ಲಿ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ. ಸೊ ಅಣ್ಣಾಮಲೈಗೆ ಬಲ ತುಂಬೋದಕ್ಕೆ ಪದೇ ಪದೇ ಮೋದಿ ಬಂದು ಪ್ರಚಾರ ಮಾಡ್ತಾ ಇದ್ದಾರೆ. ಎಲೆಕ್ಷನ್ ಅನೌನ್ಸ್ ಆದ ಬಳಿಕ ಹೆಚ್ಚು ಕಡಿಮೆ 6 ಬಾರಿ ತಮಿಳುನಾಡಿಗೆ ಮೋದಿ ವಿಸಿಟ್ ಕೊಟ್ಟಿದ್ದಾರೆ. ಒಂದನೇ ಹಂತಕ್ಕೆ ಅತಿ ಹೆಚ್ಚು ಆದ್ಯತೆಯನ್ನ ನೀಡಿ ತಮಿಳುನಾಡಿನಲ್ಲಿ ಭರ್ಜರಿ ಪ್ರಚಾರವನ್ನು ನಡೆಸುವಂತ ಕೆಲಸವನ್ನ ಮೋದಿ ಮಾಡಿದ್ದಾರೆ. ಕೊಯಮತ್ತೂರು, ಚೆನ್ನೈಗಳಲ್ಲಿ ಮೋದಿ ಭರ್ಜರಿ ರೋಡ್ ಶೋ ಅನ್ನ ನಡೆಸಿದ್ರು. ಇನ್ನು ಈ ಬಿಜೆಪಿ ನಡೆಸಿದಂಥ ಸಮಾವೇಶ ಏನಿದೆ, ಈ ಬಿಜೆಪಿಯ ಸಮಾವೇಶದಲ್ಲೂ ಕೂಡ ಭಾರೀ ಸಂಖ್ಯೆಯಲ್ಲಿ ಜನರು ಜಮಾಯಿಸಿದ್ರು. ಜಯಲಲಿತಾ ಇಲ್ಲದೆ ಕಳೆಗುಂದಿದೆ ಒಂದ್ ಕಡೆ ಎಐಎಡಿಎಂಕೆ ಪಾರ್ಟಿ. ಎಐಎಡಿಎಂಕೆ ಪಕ್ಷದ ಹಲವು ನಾಯಕರು ಕಮಲ ಹಿಡಿದಿದ್ದಾರೆ, ಅಂದರೆ ಬಿಜೆಪಿ ಸೇರ್ಪಡೆ ಆಗಿದ್ದಾರೆ. ಸೊ ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಒಂದು ರೀತಿಯಾಗಿ ಪ್ರತಿಷ್ಠೆಯಾಗಿ ಈ ಬಾರಿ ಕಮಲವನ್ನು ಅರಳಿಸಬೇಕು ತಮಿಳುನಾಡಿನಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ ಮೋದಿಯವರು ಪಣ ತೊಟ್ಟಿದ್ದಾರೆ. ಬಟ್ ಈ ಬಾರಿಯ ಚುನಾವಣೆ ಯಾವ ರೀತಿಯಾಗಿ ಆಗುತ್ತೆ ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇನ್ನು ತಮಿಳುನಾಡಿನಲ್ಲಿ ಒಟ್ಟು 39 ಲೋಕಸಭಾ ಕ್ಷೇತ್ರಗಳು. ಇಂಡಿಯಾ ಮೈತ್ರಿಕೂಟದಲ್ಲಿ ಡಿಎಂಕೆ 22 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಅಂದರೆ ಒಟ್ಟು ಎಷ್ಟು ಕ್ಷೇತ್ರಗಳು ಬರುತ್ತೆ, ಆ ಕ್ಷೇತ್ರಗಳ ಪೈಕಿ ಇಂಡಿಯಾ ಮೈತ್ರಿಕೂಟದಲ್ಲಿ ಡಿಎಂಕೆ 22 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದೆ. ಕಾಂಗ್ರೆಸ್ 9 ಮತ್ತು ಇತರ ಅಂಗ ಪಕ್ಷಗಳಿಗೆ 8 ಕ್ಷೇತ್ರಗಳು. ಎನ್ಡಿಎ ಮೈತ್ರಿ ಪಡೆಯಲ್ಲಿ ಬಿಜೆಪಿ 23 ಕ್ಷೇತ್ರಗಳಲ್ಲಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದೆ. ಡಿಎಂಕೆ ಪಕ್ಷದ ಅಭ್ಯರ್ಥಿಗಳು 10 ಕ್ಷೇತ್ರಗಳಲ್ಲಿ ಅಖಾಡಕ್ಕೆ ಧುಮುಕಿದ್ದಾರೆ. ಒಟ್ಟು 39 ಕ್ಷೇತ್ರಗಳಲ್ಲಿ ನಾವು ನೋಡ್ತಾ ಇದ್ದೀವಿ. 6 ಕ್ಷೇತ್ರಗಳಲ್ಲಿ ಅಂಗಪಕ್ಷದ ಅಭ್ಯರ್ಥಿಗಳು ಕಣಕ್ಕಿಳಿದಿದ್ದಾರೆ. ಎಐಎಡಿಎಂಕೆ ಒಟ್ಟು 34 ಸ್ಥಾನಗಳಲ್ಲಿ ಈ ಬಾರಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅಂದರೆ 39ರಲ್ಲಿ 34. ಜಯಲಲಿತಾ ಅಗಲಿದ ಬಳಿಕ ಪಕ್ಷ ಕಳೆಗುಂದಿದೆ. ಎಡಪ್ಪಾಡಿ ಪಳನಿಸ್ವಾಮಿ ನೇತೃತ್ವದಲ್ಲಿ ಎಐಎಡಿಎಂಕೆ ಸಮರವನ್ನ ಫೇಸ್ ಮಾಡೋದಕ್ಕೆ ರೆಡಿಯಾಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಡೆಸ್ಕ್ ಇಂದ ನನ್ನ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ವಿಶೇಷ ಪ್ರತಿನಿಧಿ ಅರುಣ್. ನಾವು ಗಮನಿಸ್ತಾ ಇದ್ವಿ, ಯಾಕಂತಂದ್ರೆ ಈ ಬಾರಿ ಅದರಲ್ಲೂ ಒಂದನೇ ಹಂತದ ಚುನಾವಣೆಗೆ ಸಂಬಂಧಪಟ್ಟಂತೆ ತಮಿಳುನಾಡಿನ ಭಾಗಕ್ಕೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿ ಮೋದಿ 6 ಬಾರಿ, ಅಂದರೆ ಎಲೆಕ್ಷನ್ ಅನೌನ್ಸ್ ಆದ ನಂತರದಲ್ಲಿ 6 ಬಾರಿ ಇಲ್ಲಿ ಬಂದು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ. ಸೊ ಒಂದ್ ಕಡೆ ಈ ಇಂಡಿಯಾ ಮೈತ್ರಿಕೂಟಗಳು ಈ ಕಳೆದ ಬಾರಿ ಆದಂತೆ ಈ ಬಾರಿ ಗೆಲ್ತೀವಿ ಅನ್ನುವಂಥ ಆತ್ಮವಿಶ್ವಾಸದಲ್ಲಿದ್ದಾರೆ. ಬಟ್ ಏನು ನಿರೀಕ್ಷೆ ಮಾಡಬಹುದು ನಾವು ಈ ಬಾರಿ ತಮಿಳುನಾಡಿನ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ? ನಿಜ ಪ್ರಭು, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ಪಶ್ಚಿಮ ಬಂಗಾಳದ ನಂತರ ಇಡೀ ದೇಶದಲ್ಲೇ 4ನೇ ಅತಿ ದೊಡ್ಡ ರಾಜ್ಯ ಅಂದರೆ ಅದು ತಮಿಳುನಾಡು. ಹಾಗಾಗೇ ತಮಿಳುನಾಡಿನಲ್ಲಿ ಯಾವ ಪಕ್ಷ ಹೆಚ್ಚಿನ ಸಂಖ್ಯೆಯಲ್ಲಿ ಗೆದ್ದು ಬರುತ್ತೋ ರಾಷ್ಟ್ರ ರಾಜಕಾರಣದಲ್ಲೂ ಅದು ಮಹತ್ವದ ಪಾತ್ರ ನಿರ್ವಹಿಸುತ್ತೆ. ಹಾಗಾಗೇ ಎಲ್ಲ ಪಕ್ಷಗಳ ಗಮನ ತಮಿಳುನಾಡು ಕಡೆಗೆ ನೆಟ್ಟಿರುವಂಥದ್ದು. 2019ರಲ್ಲಿ ನೀವು ಹೇಳಿದಂತೆ ಒಟ್ಟು 39 ಸ್ಥಾನಗಳಲ್ಲಿ ಡಿಎಂಕೆ 38 ಸ್ಥಾನಗಳಲ್ಲಿ ಗೆದ್ದಿತ್ತು. ಅದಕ್ಕೆ ಕಾರಣಗಳು ಬೇರೆ ಬೇರೆ ಇರ್ಬೋದು. ಆದರೆ ನೋಡಿ, 2014ರವರೆಗೂ ತಮಿಳುನಾಡಲ್ಲಿ ದ್ವಿಧ್ರುವೀಯ ಒಂದು ಚುನಾವಣೆ ನಡೀತಾ ಇತ್ತು. ಅಲ್ಲಿ 2 ಪಕ್ಷ, ಇಲ್ಲ ಡಿಎಂಕೆ ಇಲ್ಲ ಎಐಎಡಿಎಂಕೆ. ವಿಧಾನಸಭೆ ಚುನಾವಣೆಯಲ್ಲೂ ಹಾಗೆ ಆಗ್ತಾ ಇದ್ದು, ಇಲ್ಲ ಡಿಎಂಕೆ ಅಧಿಕಾರದಲ್ಲಿರುತ್ತೆ ಇಲ್ಲ ಎಐಎಡಿಎಂಕೆ ಅಧಿಕಾರದಲ್ಲಿರುತ್ತೆ. ಈ ಒಂದು ಪ್ರವೃತ್ತಿಯನ್ನು ಜಯಲಲಿತಾ ಅಧಿಕಾರಕ್ಕೆ ಬಂದ ನಂತರ ಅದನ್ನು ಕಟ್ ಮಾಡಿದರು. ನಂತರ ಜಯಲಲಿತಾ ಅವ್ರ ಕಾಲದಲ್ಲಂತೂ ರಾಷ್ಟ್ರ ರಾಜಕಾರಣದಲ್ಲೂ ಕೂಡ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಣೆ ಮಾಡ್ತಾಯಿದ್ರು. ಆದರೆ ಜಯಲಲಿತಾ ಅವರ ನಿಧನ ನಂತರ ಎಐಎಡಿಎಂಕೆ ಸಹಜವಾಗಿ ಕಳೆಗುಂದಿದೆ. ಅದರ ಪರಿಣಾಮ ಡಿ ಎಂ ಕೆಗೆ ಅನುಕೂಲ ಆಗ್ತಾ ಇದೆ.
ಆದರೆ ಈ ಬಾರಿ ಆ ಸಿನಾರಿಯೋ ಮತ್ತಷ್ಟು ಬದಲಾವಣೆ ಆಗಿದೆ. ಎರಡು ಪಕ್ಷಗಳ ಚುನಾವಣೆ ನಡೀತಿದ್ದಂಥ ತಮಿಳುನಾಡಿನಲ್ಲಿ ಮೂರನೇ ಪಕ್ಷವಾಗಿ BJP ಕೂಡ ಅಲ್ಲಿ ಕಾಲಿಟ್ಟಿದೆ. ದ್ರಾವಿಡ ಟರ್ಫ್ನಲ್ಲಿ ತನ್ನ ಹೆಜ್ಜೆಯ ಗುರುತುಗಳನ್ನು ಮೂಡಿಸೋದಕ್ಕೆ BJP ಪ್ರಯತ್ನ ಮಾಡ್ತಾ ಇದೆ. ಒಂದು ಕಡೆ ಜಯಲಲಿತಾ ಅವರ ನಿಧನಾನಂತರ AIDMKನಲ್ಲಿ ಅಂತರ್ಕಲಹ ಜಾಸ್ತಿ ಆಗಿದೆ. ಪನ್ನೀರ್ ಸೆಲ್ವಂ ಇರ್ಬೋದು, ಅಥವಾ ಪಳನಿ ಸ್ವಾಮಿ ಇರ್ಬೋದು, ಹೀಗೆ, ಅಥವಾ TTV ದಿನಕರನ್ ಇರ್ಬೋದು, ಹೀಗೆ ಬೇರೆ 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 ಗುಂಪುಗಳಲ್ಲಿ AIDMK ಒಡೆದು ಹೋಗಿದೆ. ಇದರ ಪರಿಣಾಮ DMKಗೆ ಅನುಕೂಲ ಆಗ್ತಾ ಇದೆ. ಆದರೆ BJP ಅದರ ಲಾಭವನ್ನು ತಾನೇ ಯಾಕೆ ಪಡಿಬಾರ್ದು? ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಇದೇ AIDMK ಜೊತೆ BJP ತನ್ನ ಮೈತ್ರಿಯನ್ನು ಮಾಡಿಕೊಂಡಿತ್ತು. ಅದರಿಂದಾಗಿ ತಮಿಳುನಾಡಿನಲ್ಲಿ BJPಯ ವೋಟ್ ಪಡೆಯುವಂಥ ಒಂದು ಪ್ರಮಾಣ ಏನಿದೆ, ಮತಗಳಿಕೆಯ ಪ್ರಮಾಣ ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ, ಹೆಚ್ಚಳ ಆಗ್ತಾ ಬರ್ತಾ ಇದೆ. ಹಾಗಾಗೇ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲೂ ಅದರ ಅನುಕೂಲ ಅಂತ ಪಡಿಬಹುದು ಅನ್ನುವಂಥ ಲೆಕ್ಕಾಚಾರ BJPಗಿದೆ. ಈ ಹಿನ್ನೆಲೆಯಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಕೂಡ ತಮಿಳುನಾಡಿಗೆ ಅತಿ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ. ಆಶ್ಚರ್ಯ ಆಗ್ಬೋದು ಪ್ರಭು, ಕಳೆದ ಜನವರಿಯಿಂದ ಇಲ್ಲಿಯವರೆಗೆ 7 ಸರಿ ಪ್ರಧಾನಿ ನರೇಂದ್ರ ಮೋದಿಯವರು ತಮಿಳುನಾಡಿನಲ್ಲಿ ಪ್ರಚಾರ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಪದೇ 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 ತಮಿಳಿನ ಮೇಲಿನ ತಮ್ಮ ಪ್ರೀತಿಯನ್ನು ತೋರ್ಪಡಿಸ್ತಲೇ ಇದ್ದಾರೆ. ಹಾಗಾದರೂ ತಮಿಳುನಾಡಿನ ಜನ BJP ಕಡೆಗೆ ತಮ್ಮ ಒಲವನ್ನು ವ್ಯಕ್ತಪಡಿಸಲಿ ಅಂತ. ವರ್ಕೌಟ್ ಆಗುತ್ತಾ ಗೊತ್ತಿಲ್ಲ. ಅದೇನೋ ಹೇಳ್ತಾರಲ್ಲ, ಫೈರ್ ಬ್ರ್ಯಾಂಡ್ ಅಣ್ಣಾಮಲೈ ಈಗ ಅಲ್ಲಿ BJPಯ ಅಧ್ಯಕ್ಷರಾಗಿದ್ದಾರೆ. ಅವರ ನೇತೃತ್ವದಲ್ಲಿ ಕನಿಷ್ಠ 10 ಕ್ಷೇತ್ರಗಳಲ್ಲಾದರೂ BJP ನೇತೃತ್ವದ NDA ಸಾಕಷ್ಟು ಫೈಟ್ ಕೊಡುತ್ತೆ DMKಗೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗ ಬಂದಿರುವಂಥ ಹಲವಾರು ಸಮೀಕ್ಷೆಗಳನ್ನು ನೋಡಿದ್ರೆ ಈ ಬಾರಿಯೂ ಕೂಡ 2019ರ ಚುನಾವಣಾ ಫಲಿತಾಂಶವೇ ಮರುಕಳಿಸುವಂಥ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದರೆ ಪ್ರಬಲ ಪೈಪೋಟಿ ಅಂತೂ NDAಯಿಂದ ಖಂಡಿತ ಬರುತ್ತೆ. AIDMKಯಿಂದ DMKಗೆ ಅಂತ ಪೈಪೋಟಿ ಕಂಡು ಬರ್ತಾ ಇಲ್ಲ ಅಂತ ಹೇಳಲಾಗ್ತದೆ. ಇದಕ್ಕೆ ಕಾರಣ ಏನು ಪ್ರಮುಖವಾಗಿ ಗಮನಿಸೋದಾದರೆ, ತಮಿಳುನಾಡಿನಲ್ಲಿ ಇವತ್ತೂ ಕೂಡ ಪ್ರಾದೇಶಿಕ ಸಮಸ್ಯೆಗಳ ಬಗ್ಗೆ, ತಮಿಳು ಭಾಷೆಯ ಬಗ್ಗೆ ಹೆಚ್ಚಿನ ಒತ್ತನ್ನು ಅಲ್ಲಿ ಕೊಡ್ತಾ ಇದ್ದಾರೆ. ದ್ರಾವಿಡ ಸಮಸ್ಯೆಗಳು, ಅದು ದ್ರಾವಿಡರ ನೆಲ ಅಂತಲೇ ಪರಿಗಣಿಸಿರುವಂಥದ್ದು. ಹಾಗಾಗಿನೇ BJPಯ ಹಿಂದಿ ಪರವಾದಂಥ ಧೋರಣೆ ಏನಿದೆ, ಇದು ಅಲ್ಲಿ ಹೆಚ್ಚಾಗಿ ವರ್ಕೌಟ್ ಆಗ್ತಾ ಇದೆ. BJP ಪದೇ ಪದೇ ಹಿಂದಿ ಪರವಾದಂಥ ಧೋರಣೆ ಒಂದು ವ್ಯಕ್ತಪಡಿಸೋದ್ರಿಂದ ತಮಿಳುನಾಡಿನ ಜನಕ್ಕೆ ಅದು ಇಷ್ಟ ಆಗದೇ ಇರಬಹುದು. ಹಾಗಾಗೇ ಅವ್ರಿಗೆ ಕಷ್ಟ ಆಗ್ತಾ ಇದೆ. ಮತ್ತೊಂದು ಕಡೆ DMK ಪ್ರಾದೇಶಿಕ ಸಮಸ್ಯೆಗಳನ್ನ ಎತ್ಕೊಂಡು ಹೆಚ್ಚಾಗಿ ಹೋರಾಟವನ್ನು ಮಾಡ್ತಾ ಇದೆ. ಹಾಗಾಗಿ ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅಂತ ವಿಶ್ಲೇಷಣೆಯನ್ನು ಮಾಡ್ಬೋದಾಗಿದೆ ಪ್ರಭು. ಅರುಣ್, ಇನ್ನೊಂದು ವಿಚಾರ ಅಂದರೆ, ಈಗ ನೀವು ಹೇಳ್ತಾ ಇದ್ರಿ ನಿಜ. ಯಾಕಂತಂದರೆ ಈ ನರೇಂದ್ರ ಮೋದಿ ಅವರು ತಮಿಳುನಾಡನ್ನ ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಈ ಚುನಾವಣೆ ಅನೌನ್ಸ್ ಆದ ನಂತರದಲ್ಲಿ ಪದೇ ಪದೇ ತಮಿಳುನಾಡಿಗೆ ಬಂದು ಪ್ರಚಾರ ಮಾಡೋಗ್ತಾ ಇದ್ದಾರೆ. ಈ ತ್ರಿಕೋನ ಸ್ಪರ್ಧೆಯಲ್ಲಿ ಇದು ಈ ಅಬ್ಬರದ ಪ್ರಚಾರ ನಡೆಸುವಂಥದ್ದು, ರೋಡ್ ಶೋ ನಡೆಸುವಂಥದ್ದು ಎಷ್ಟರ ಮಟ್ಟಿಗೆ BJPಗೆ ಪ್ಲಸ್ ಪಾಯಿಂಟ್ ಆಗಬಹುದು ಈ ಬಾರಿಯ ಚುನಾವಣೆಯಲ್ಲಿ ಅಂತ? ಪ್ರಧಾನಿ ನರೇಂದ್ರ ಮೋದಿ ಅವರ ರೋಡ್ ಶೋನಲ್ಲಿ ಜನ ಸೇರ್ತಾ ಇದ್ದಾರೆ, ನೋ ಡೌಟ್. ಅದರಲ್ಲೂ ಪ್ರಧಾನಿಯವರು ಅಲ್ಲಿಯ ವಂಶ ಪಾರಂಪರ್ಯ ಆಡಳಿತ ಜೊತೆಗೆ ಭ್ರಷ್ಟಾಚಾರದ ವಿರುದ್ಧ ಪದೇ ಪದೇ ಧ್ವನಿ ಎತ್ತಾ ಇದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿರುವಂಥ ಮೇಲ್ವರ್ಗಗಳ ಜನ, ನಗರ ಪ್ರದೇಶದ ಸುಶಿಕ್ಷಿತ ಜನ, ಇವರಲ್ಲಿ ಒಂದಷ್ಟು ಪ್ರಮಾಣದ ಜನ AIDMKಗೆ ಇದುವರೆಗೆ ಸಪೋರ್ಟ್ ಮಾಡ್ತಿದ್ದವರು BJP ಕಡೆಗೆ ಟ್ರಾನ್ಸ್ಫರ್ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ. ಹಾಗಾಗಿನೇ ಕೊಯಮತ್ತೂರು ಇರ್ಬೋದು, ಕನ್ಯಾಕುಮಾರಿ ಇರ್ಬೋದು, ಮಧುರೆ ಇರ್ಬೋದು, ಚೆನ್ನೈ ದಕ್ಷಿಣ, ಚೆನ್ನೈ ಉತ್ತರ ಇರ್ಬೋದು, ಈ ರೀತಿ 10 ಕ್ಷೇತ್ರಗಳಲ್ಲಿ BJP ನಿಧಾನವಾಗಿ ತನ್ನ ಪ್ರಾಬಲ್ಯವನ್ನು ಗೇನ್ ಮಾಡ್ಕೊಳ್ತಾ ಇರೋವಂಥದ್ದು ಅಲ್ಲಿ ಕಂಡು ಬರ್ತಾ ಇದೆ. ಆದರೆ ಈ ಎಲ್ಲವೂ ಕೂಡ ಸಂಪೂರ್ಣವಾಗಿ ಗೆಲುವಿನ ದಡವನ್ನು ಮುಟ್ಟಿಸೋದಕ್ಕೆ ಬೇಕಾದಷ್ಟು ಮತಗಳಿಕೆ ಸಾಧ್ಯ ಆಗುತ್ತಾ? ಖಂಡಿತ ಆಗೋದಿಲ್ಲ. ಈ ಬಾರಿಯೂ ಕೂಡ DMKಯ ಪ್ರಾಬಲ್ಯ ಎದ್ದು ಕಾಣಿಸ್ತಾ ಇದೆ. ಅಲ್ಲಿ ಗಮನಿಸಿ, INDIA ಒಂದು ಒಕ್ಕೂಟ ಇದೆ. ಒಕ್ಕೂಟದ ನೇತೃತ್ವ ತಮಿಳುನಾಡಿನಲ್ಲಿ DMK ಇದ್ದಾನೆ. DMKನೇ ಅಲ್ಲಿ ಪ್ರಮುಖವಾದಂಥ ಪಕ್ಷ. ಅದ್ರ ಜೊತೆಗೆ ಕಾಂಗ್ರೆಸ್ಸಿನ ಜೊತೆ ಇನ್ನೂ ಕೂಡ ಸಣ್ಣ ಪಕ್ಷಗಳು, 7ಕ್ಕೂ ಹೆಚ್ಚು ಪಕ್ಷಗಳು ಆ ಒಂದು INDIA ಮೈತ್ರಿಕೂಟದಲ್ಲಿ ಇರುವಂಥದ್ದು. ಅದೇ ರೀತಿ AIDMK ಕೂಡ ಈ ಬಾರಿ ಕೇವಲ 4 ಪಕ್ಷಗಳ ಜೊತೆಯಲ್ಲಿ ಮೈತ್ರಿ ಮಾಡಿಕೊಂಡು ಸ್ಪರ್ಧೆ ಮಾಡ್ತಾ ಇದೆ. BJP ಜೊತೆ 9 ಪಕ್ಷಗಳಿವೆ. ಅದು NDA ಒಕ್ಕೂಟದಲ್ಲಿ 9. ಆದರೆ 9 ಸಣ್ಣ ಪಕ್ಷಗಳಿಗೆ ಅಂಥ ಮಹತ್ವ ಇಲ್ಲ. ಆ ಪಕ್ಷಗಳು ಕೂಡ 1 ಸ್ಥಾನದಲ್ಲಿ 2 ಸ್ಥಾನದಲ್ಲಾರು ಗೆಲ್ಲುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇಲ್ಲ. ಹಾಗಾಗಿ ನೇರವಾಗಿ BJPಯೇ ಪೈಪೋಟಿ ಕೊಡ್ತಾ ಇದೆ. ಒಟ್ಟಾರೆಯಾಗಿ ತಮಿಳುನಾಡಿನಲ್ಲಿ ಈ ಬಾರಿ ತ್ರಿಕೋಣ ಸ್ಪರ್ಧೆ ಅಂತೂ ಖಚಿತ. ಪ್ರಧಾನಿ ನರೇಂದ್ರ ಮೋದಿಯವರು ಅತಿ ಹೆಚ್ಚು ಗಮನ ಕೊಟ್ಟು ತಮಿಳುನಾಡಿಗೆ ಪದೇ ಪದೇ ಭೇಟಿ ಕೊಟ್ಟು 7 ಸರಿ ಹೋಗಿ ಪ್ರಚಾರ ಮಾಡಿದ್ರಿಂದಾಗಿ
BJPಯ ಮತಗಳಿಕೆ ಪ್ರಮಾಣ. ಮೊದಲು ಕೇವಲ 3% ಕೂಡ ಮತವನ್ನು ಪಡೆಯೋದಕ್ಕೆ ಸಾಧ್ಯವಾಗದೇ ಇರುವಂಥ BJP ಈ ಬಾರಿ ಕನಿಷ್ಠ ಒಂದು 30% ಆರು ವೋಟ್ ತಗೊಂಡ್ರು ಕೂಡ ಅದೊಂದು ದೊಡ್ಡ ಸಾಧನೆಯೇ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ BJP ಇದೆ. ಅಂದರೆ ಮೊದಲ ಹೆಜ್ಜೆಯನ್ನು ಇಡಬಹುದು. ದ್ರಾವಿಡರ ನೆಲದಲ್ಲಿ ಒಂದು ಹೆಜ್ಜೆ ಊರಿದರೂ ಆಯಿತು, ಕನಿಷ್ಠ 2-3 ಕ್ಷೇತ್ರಗಳಲ್ಲಿ ಗೆದ್ದರೂ ಕೂಡ ಅದೊಂದು ದೊಡ್ಡ ಸಾಧನೆಯೇ ಆಗುತ್ತೆ ಅಂತೇಳಿ ಅವರು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದಾರೆ. ಪ್ರಭು, ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.